ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಒಂದು ಜೀವನ ಅನ್ನೋದು ಸ್ವಚ್ಛಂದವಾಗಿ ಮಾಡ್ತಾ ಇರ್ತೇವೆ. ಅಲ್ಲಿ ಅಡೆತಡೆಗಳು ಅನ್ನೋದು ಇರೋದಿಲ್ಲ, ಕಾಡಾಟಗಳು ಅನ್ನೋದು ಇರೋದಿಲ್ಲ. ಭಾವನಾತ್ಮಕವಾಗಿ ಒಂದು ಬೆಸುಗೆ, ಒಂದು ಒಳ್ಳೆಯ ಸಾಂಸಾರಿಕವಾದಂಥ ವ್ಯವಸ್ಥೆ, ತನ್ನ ಇಷ್ಟದ ಪ್ರಕಾರ ಒಂದು ಒಳ್ಳೆಯ ಕಾರ್ಯ, ಜೀವನ ಶೈಲಿ, ಜೀವನದ ವ್ಯವಸ್ಥೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಏನಾಗುತ್ತೆ, ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವೇನೋ ಉದ್ಧಾರ ಆಗ್ತಾ ಇದ್ದೀರಾ ಅಥವಾ ಉದ್ಧಾರ ಆಗ್ತಾ ಇದ್ದೀರಾ ಎಂಬತಕ್ಕಂಥ ಮನೋಭಾವನೆಯಲ್ಲಿ ಕೆಲವೊಬ್ಬರು ನಿರ್ಧಾರ ಮಾಡಿಬಿಡ್ತಾರೆ. ಅಥವಾ ನಿಮ್ಮ ವ್ಯವಸ್ಥೆ, ನಿಮ್ಮ ಜೀವನದ ಒಂದು ಏನು ಸಾಗ್ತಾ ಇದೆ, ಆ ಒಂದು ವ್ಯವಸ್ಥೆ ನೋಡಿ ಹೊಟ್ಟೆ ಕಿಚ್ಚನ ಪಡುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ಮನೆಯ ಅಕ್ಕಪಕ್ಕ ಆಗಿರ್ಬೋದು, ಸ್ವತಃ ಸಂಬಂಧದಲ್ಲೇ ಆಗಿರ್ಬೋದು. ಯಾವ ರೂಪದಲ್ಲಾದರೂ ನಿಮಗೆ ಕಡು ಕಷ್ಟಗಳನ್ನು ಕೊಡಬೇಕು, ನೀವು ನಡೆಯುವಂಥ ಹಾದಿಯಲ್ಲಿ ತೊಂದರೆಗಳನ್ನು ಮಾಡಬೇಕು, ಹಾಗೆ ನಿಮ್ಮನ್ನು ಇನ್ನಿಲ್ಲದಂಗೆ ಕಾಡಿ ಸಾಕಷ್ಟು ಹಾನಿ ಮಾಡಿ, ಹಾಗೆ ನಿಮ್ಮ ಒಂದು ವ್ಯವಸ್ಥೆಯನ್ನು ಸಂಪೂರ್ಣ ಸರ್ವನಾಶ ಮಾಡಬೇಕೆಂಬತಕ್ಕಂಥ ಒಂದು ದುರುದ್ದೇಶಪೂರಿತವಾದಂಥ ಕೆಲವೊಂದು ವ್ಯವಸ್ಥೆಗಳು, ಕುತಂತ್ರಿಗಳು, ಷಡ್ಯಂತ್ರಗಳು ಅಥವಾ ಅಪಮಾನ ಅಪಪ್ರಚಾರಕ್ಕೆ ಈಡು ಮಾಡ್ತಕ್ಕಂಥ ಕೆಲವು ವರ್ಗ, ಇವುಗಳನ್ನೇ ನಾವು ಶತ್ರುಪೀಡ ಎಂಬುದಾಗಿ ಹೇಳ್ತೇವೆ. ಇಲ್ಲಿ ಕಣ್ಣಿಗೆ ಕಾಣತಕ್ಕಂಥವ್ರು ಬಹಳ ಕಡಿಮೆ, ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮೋಸಗೊಳಿಸುವಂಥವ್ರು ಬಹಳ ಹೆಚ್ಚಾಗಿರ್ತಾರೆ. ಆದಷ್ಟು ಅದರ ಬಗ್ಗೆ ಎಚ್ಚರ ಇರಲಿ. ಮುಂದೆ ಮಾತಿನಲ್ಲಿ ನಗು ಇರುತ್ತೆ, ಹಿಂದೆಗಡೆ ಚೂರಿ ಹಾಕ್ತಕ್ಕಂಥ ಒಂದು ಪ್ರಮೇಯಗಳು ಉದ್ಭವ ಆಗುತ್ತೆ. ಯಾಕಂದರೆ ಈರ್ಷೆ, ಹೊಟ್ಟೆ ಕಿಚ್ಚು, ಅಥವಾ ಅವನಿಗೆ ಬೇಕಾದ್ದನ್ನು ಪಡೆಯಬಹುದು, ಅಥವಾ ಅವನು ಹೇಗಾದರೂ ಮಾಡಿ ನಿಮ್ಮನ್ನು ತುಳಿಬೇಕೆಂಬತಕ್ಕಂಥ ಒಂದು ಮನೋಬಲ, ಮನೋಸಾಮರ್ಥ್ಯವನ್ನು ಇಟ್ಕೊಂಡು ಆತ ನಿಮ್ಮ ಮೇಲೆ ಪ್ರಹಾರಗಳನ್ನು ಮಾಡ್ತಾನೆ. ಹೊಡೆದಾಟ ಬಡಿದಾಟ ಅಲ್ಲ, ಪ್ರಹಾರ ಅಂತಂದರೆ ಬೇರೆ ರೀತಿಯಲ್ಲಿ ಕಾಡುವಂಥದ್ದು. ನಿಮ್ಮ ಜಾಗ ಜಮೀನಿಗೆ ಸಮಸ್ಯೆ ಮಾಡೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಿದ್ದರೆ ನಿಮ್ಮ ಜಾಗದಲ್ಲಿ ಏನೋ ಒಂದು ರೀತಿಯಲ್ಲಿ ತೊಂದರೆ ತಾಪತ್ರಯಗಳನ್ನು ಮಾಡೋದು, ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿ ನಿಮ್ಮ ಒಂದು ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಒಂದು ವ್ಯವಸ್ಥೆ, ಅಥವಾ ಅವರ ಒಂದು ದೃಷ್ಟಿ, ಕೆಡುಕಾದಂಥ ದೃಷ್ಟಿಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಅದ್ಭುತವಾದಂಥ ಬೆಳವಣಿಗೆ ಆಗ್ತಾ ಇರುತ್ತೆ, ಅಥವಾ ಸಾಧಿಸ್ತಾ ಇರ್ತೀರ. ಒಂದು ಒಳ್ಳೆಯ ಜೀವನ, ಯಾವುದಾದ್ರೂ ಒಂದು ಸ್ವರೂಪವಾಗಿ ಸ್ವಚ್ಛಂದವಾಗಿ ಸುಂದರವಾಗಿ ಜೀವನ ಮಾಡ್ತಾ ಇರ್ತೀರ. ಆ ಜೀವನದಲ್ಲಿ ಕಲ್ಲಾಗಿ ಮುಳ್ಳಾಗಿ ಎಡವಟ್ಟನ್ನು ಮಾಡಿ ನಿಮ್ಮನ್ನು ಸಂಪೂರ್ಣವಾಗಿ ಮಕಾಡೆ ಮಲಗಿಸ್ತಕ್ಕಂಥ ಕೆಲವೊಂದು ಹುನ್ನಾರಗಳು ಸಹ ನಡೀಬೋದು. ಅದು ಯಾವುದೇ ಪ್ರಮಾಣದಲ್ಲಿರಲಿ. ಶತ್ರುವಿನ ಆಯುಧ ಇತ್ತೀಚೆಗೆ ಬಹಳಷ್ಟು ಅಪಪ್ರಚಾರ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಅಥವಾ ಆ ವ್ಯಕ್ತಿ ಎಲ್ಲಿ ಧೈರ್ಯ ಇಲ್ಲ, ಆ ವ್ಯಕ್ತಿಯಲ್ಲಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ತಿಳ್ಕೊಂಡ್ರೆ ಅವ್ರ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು, ಅಥವಾ ಅವರನ್ನು ಹೆದರಿಸುವಂಥದ್ದು, ಬೆದರಿಸುವಂಥದ್ದು, ಇಂತಹ ಕುಕೃತ್ಯಗಳನ್ನೇ ಮಾಡ್ತಕ್ಕಂಥ ಈ ಜನಗಳನ್ನು ನಾವು ನೋಡ್ತಾ ಇರ್ತೇವೆ. ಇಂತಹ ಶತ್ರುಬಾಧೆ, ಶತ್ರುಗಳ ಉಪಟಳ, ಶತ್ರು ಕಿರಿಕಿರಿ, ಈ ಶತ್ರುವಿನ ತೊಂದರೆಗಳನ್ನು ನಾವು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಯಾವ ರೀತಿಯಲ್ಲಿ ಮಟ್ಟ ಹಾಕ್ಬೋದು, ಇದು ತಂತ್ರದಲ್ಲಿ ಹಲವಾರು ರೀತಿಯಾದಂತಹ ಪರಿಹಾರಗಳನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸಾಧ್ಯವಾದಷ್ಟು ಸರಳತಃ ವಿಧಾನವನ್ನು ಅನುಸರಿಸ್ಕೊಂಡು ನಿಮ್ಮ ಒಂದು ಶತ್ರುದೋಷ, ಶತ್ರು ಸಂಬಂಧಿತ ಬಾಧೆಗಳನ್ನು ಸರಿಪಡಿಸ್ಕೊಂಡು ನಿಮ್ಮ ಜೀವನವನ್ನು ಅಭ್ಯುದಯ, ಹಾಗೆ ಈ ಶತ್ರುರಹಿತವಾಗಿರ್ತಕ್ಕಂಥ ಯಾವುದೇ ತೊಂದರೆ, ಭಯ ಇಲ್ಲದಿರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಈ ದಾರಿ ನಿಮಗೆ ಅನುವು ಮಾಡಿಕೊಡುತ್ತೆ ಎಂಬುದರ ಉದ್ದೇಶವಾಗಿ ನಾನು ಆಗಿಂದಾಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ. ನೋಡಿ, ಇಂತಹ ಕಾಡಾಟ ಕೊಡ್ತಕ್ಕಂಥ ಶತ್ರುಗಳು ನಿಮ್ಮ ಕಣ್ಣು ಮುಂದೆ ಇರ್ಬೋದು, ಅಥವಾ ಹಿಂದೆ ಇರ್ಬೋದು, ಅಥವಾ ಪಕ್ಕದಲ್ಲಿ ಇದ್ದೂ ಸಹ ಮೋಸಗೊಳಿಸುವಂಥ ಈ ದುಷ್ಟ ಜನಗಳನ್ನು ಮಟ್ಟ ಹಾಕಲಿಕ್ಕೆ ಸರಳವಾದಂತಹ ಪರಿಹಾರ ಉಪಾಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಮೊದಲನೇದಾಗಿ ತಾವು ದತ್ತೂರಿ ಗಿಡವನ್ನು ತೆಗೆದುಕೊಳ್ಬೇಕು. ಹಾದಿ ಬೀದಿಲೆಲ್ಲ ಬೆಳೆದಿರುತ್ತೆ, ದತ್ತೂರಿ ಗಿಡ ಎಂಬುದಾಗಿ ಹೇಳ್ತೀವಿ. ಗೊತ್ತಿಲ್ಲ ಅಂದರೆ ಅದನ್ನು ಸ್ವಲ್ಪ ಹುಡುಕಿ ಯಾರ ಹತ್ರ ಕೇಳ್ಕೊಂಡು ತಗೊಳ್ಳಿ. ದತ್ತೂರಿ ಗಿಡ ಎಂಬುದಾಗಿ ತಿಳಿಸ್ತೀನಿ. ಈ ದತ್ತೂರಿ ಗಿಡವನ್ನು, ಹಾಗೆ ಬನ್ನಿ ಗಿಡ, ಈ ಬನ್ನಿ ವೃಕ್ಷದಲ್ಲಿ ಸಿಗುತ್ತೆ, ಬನ್ನಿ ಗಿಡವನ್ನು, ಹಾಗೆ ಉತ್ತರಾಣಿ ಗಿಡ, ಏನು ಕಡ್ಡಿ ಸ್ವರೂಪವಾಗಿರ್ತದೆ, ಈ ಉತ್ತರಾಣಿ ಗಿಡವನ್ನು ಸಾಧ್ಯವಾದಷ್ಟು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಏನು ದತ್ತೂರಿ ಗಿಡ, ಉತ್ತರಾಣಿ ಗಿಡ, ಹಾಗೆ ಈ ಬನ್ನಿ ಗಿಡ ಸಮ ಪ್ರಮಾಣದಲ್ಲಿ, ಯಾವುದು ಹೆಚ್ಚು ಕಮ್ಮಿ ಮಾಡ್ಕೊಬಿಡಿ, ಸ್ವಲ್ಪ ಸಮ ಪ್ರಮಾಣ ಕಣ್ಣಳತೆಯಲ್ಲಿ ನೋಡ್ಕೊಂಡು ತೆಗೆದುಕೊಳ್ಳಿ. ಇದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಿ. ಎಷ್ಟು? 15 ದಿನ ಬಿಸಿಲಿಗೆ ಇಡಬೇಕು. ಇದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ 15 ದಿನ
ಈ ದತ್ತೂರಿ ಗಿಡ, ಬನ್ನಿ ಗಿಡ, ಉತ್ತರಾಣಿ ಗಿಡವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ 15 ದಿನಗಳ ಕಾಲ ಬಿಸಿಲಿಗೆ ಒಣಗಿಸಿ ಅಥವಾ ಬಿಸಿಲಿಗೆ ಇಡಬೇಕಾಗಿದೆ ಈ ಒಂದು ನಿಯಮದಲ್ಲಿ. ತದನಂತರವಾಗಿ ಈ 15 ದಿನದ ನಂತರ ತಾವು ಈ ಶತ್ರುವಿನ ಹೆಸರನ್ನು ಹೇಳ್ಕೊಂಡು ಹರಿಯುವಂಥ ನೀರಿಗೆ ಬಿಡಿ. ಇಲ್ಲಿ 15 ದಿನ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ನೀವು ಅಮಾವಾಸ್ಯೆಗೆ ಇಟ್ಟರೆ ಹುಣ್ಣಿಮೆಗೆ ತೆಗಿಬೇಕು, ಅಥವಾ ಹುಣ್ಣಿಮೆಗೆ ಇಟ್ಟರೆ ಅಮಾವಾಸ್ಯೆಗೆ ತೆಗಿಬೇಕು. ಈ ದಿನಗಳನ್ನೇ ತಾವು ಆಯ್ಕೆ ಮಾಡಿಕೊಳ್ಳಿ. ಈ ಒಂದು ಶತ್ರು ಸಂಬಂಧಿತ ಬಾಧೆಗಳಿಗೆ ಅಥವಾ ಶತ್ರುವಿನ ತೊಂದರೆಯನ್ನು ಮಟ್ಟ ಹಾಕಲಿಕ್ಕೆ ಈ ನಿಯಮ ಅವಶ್ಯಕತೆ ಇದೆ. ಹುಣ್ಣಿಮೆಯಲ್ಲಿಟ್ಟರೆ ಅಮಾವಾಸ್ಯೆಯಲ್ಲಿ ತೆಗೀರಿ, ಅಮಾವಾಸ್ಯೆಯಲ್ಲಿ ಇಟ್ಟರೆ ಹುಣ್ಣಿಮೆಯಲ್ಲಿ ತೆಗೀರಿ. ನಿಮಗೆ ಕಂಪ್ಲೀಟ್ ಆಗುತ್ತೆ 15 ದಿನ. ಹಾಗೆ ಈ ಗಿಡವನ್ನು ಏನು ಕೆಂಪು ವಸ್ತ್ರದಲ್ಲಿ ಬಿಸಿಲಿಗೆ ಇಟ್ಟಿರ್ತೀರ, ತದನಂತರವಾಗಿ ಅದನ್ನು ತೆಗೆದುಕೊಂಡೋಗಿ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ. ವಿಸರ್ಜನೆ ಮಾಡುವಾಗ ನಿಮ್ಮ ಶತ್ರುವಿನ ಹೆಸರನ್ನು ಹೇಳಿ ವಿಸರ್ಜನೆ ಮಾಡಿ. ನಿಮಗೆ ಒಬ್ಬರು ಇರ್ಬೋದು, 10 ಜನ ಇರ್ಬೋದು, 1000 ಜನ ಇರ್ಬೋದು ಶತ್ರುಗಳು. ಅದು ಯಾರು ನಿಮಗೆ ತೊಂದರೆ ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ತಾವು ಆ ವ್ಯವಸ್ಥೆಯನ್ನು ಈ ಹೆಸರನ್ನು ಹೇಳ್ಕೊಂಡು ಹರಿಯುವಂಥ ನೀರಿಗೆ ಬಿಡಿ. ಸುಮ್ಮನೆ ತಮ್ಮ ಊಹಾಪೋಹದ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹೋದರೆ ಇದು ನಿಮಗೆ ಸಮಸ್ಯೆ ಆಗ್ಬೋದು, ತೊಂದರೆ ಆಗ್ಬೋದು. ಅದಲ್ಲ, ನಿಮಗೆ ಖಾತ್ರಿ ಇದ್ದು ಇಂತಹ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಾ ಇದೆ, ಇವನು ನನ್ನ ಶತ್ರು ಎಂಬುದಾಗಿ ನಿಮಗೆ ಮನವರಿಕೆ ಇದ್ದರೆ ಮಾತ್ರ ಆ ಒಂದು ವ್ಯವಸ್ಥೆಯನ್ನು ತಾವು ಮಾಡಿ. ಸುಮ್ಮನೆ ಊಹಾಪೋಹಗಳಿಂದ ಮಾಡ್ತಕ್ಕಂಥದ್ದು ಅಷ್ಟು ಶುಭವಲ್ಲ, ಸರಿಯಲ್ಲ, ಒಳ್ಳೆಯದಲ್ಲ. ಹಾಗಾಗಿ ಶತ್ರುವಿನ ತೊಂದರೆಯನ್ನು ಮಟ್ಟ ಹಾಕಲಿಕ್ಕೆ ಈ ಏನು ಗಿಡಗಳಿದ್ದಾವೆ, ದತ್ತೂರಿ ಗಿಡ, ಬನ್ನಿ ಗಿಡ, ಉತ್ತರಾಣಿ ಗಿಡದಂಥದ್ದು, ಈ ನಿಯಮದ ಅಡಿಯಲ್ಲಿ ತಾವು ಮಾಡಿ ಖಂಡಿತ ಈ ಬಾಧೆಯಿಂದ, ಈ ಸಮಸ್ಯೆಯಿಂದ, ಈ ಶತ್ರುವಿನ ಕಾಡಾಟದಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ರೀತಿಯಾದಂತಹ ಜೀವನವನ್ನು, ಬದುಕನ್ನು ಕಟ್ಕೊಳ್ಳಿಕ್ಕೆ ನಿಮಗೆ ಅವಕಾಶಗಳು ಲಭ್ಯ ಆಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತ ಈ ಸರಳ ವಿಧಾನ, ಸರಳ ಪರಿಹಾರ, ಎಲ್ಲ ಒಂದು ಕಡೆ ಯಾವುದ್ಯಾವುದೋ ಪರಿಹಾರ ಏನೇನೋ ಮಾಡಿರ್ತೀರ, ಆದರೆ ಈ ಸಣ್ಣ ಸಣ್ಣ ವಿಚಾರಗಳು ಕೆಲವೊಮ್ಮೆ ನಿಮಗೆ ಕೈ ಹಿಡಿದು ಕಾಪಾಡುತ್ತೆ, ನಡೆಸುತ್ತೆ. ಹಾಗಾಗಿ ತಾವು ತಮ್ಮಲ್ಲೇ ತಾವಿದ್ದ ಸ್ಥಳದಲ್ಲೇ ಮಾಡಿಕೊಳ್ಳುವಂತಹ ಅತ್ಯಂತ ಶೀಘ್ರವಾಗಿ ಪರಿಹಾರವನ್ನು ಒದಗಿಸ್ತಕ್ಕಂತಹ ಈ ವಿಧಾನವನ್ನು ತಾವು ಅಳವಡಿಸ್ಕೊಂಡು ಖಂಡಿತ ಮಾಡಿ. ಇದರಿಂದ ಬರ್ತಕ್ಕಂತಹ ರಿಸಲ್ಟ್ನ ನನಗೆ ಖುದ್ದಾಗಿ ತಿಳಿಸಿ ಎಂಬುದಾಗಿ ಆಶಾದಾಯಕವಾಗಿ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆಗಳು ಏನಾದರೂ ಇದ್ದರೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಕಚೇರಿ ಮತ್ತು ಮನೆ ಇದೆ, ಬಂದು ಭೇಟಿಯಾಗ್ಬೋದಾಗಿದೆ. ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಕರೆ ಮಾಡಿ ತಮ್ಮ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದಾಗಿದೆ, ಸಮಾಲೋಚನೆ ಮಾಡ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.